ಮರಾಠಿಗರ ಪುಂಡಾಟಿಕೆ ಪುಣೆ ಮತ್ತು ಪುಣೆಯಲ್ಲಿ ಕರ್ನಾಟಕದ ಬಸ್ ಚಾಲಕನ ಮುಖಕ್ಕೆ ಮತ್ತೆ ಮಸಿ ಬಳಿದು ದುಷ್ಕೃತ್ಯ ಮೆರೆದಿದ್ದಾರೆ. ಅವರ ಕರ್ನಾಟಕದ ಏನಂದ್ರೆ ಕಂಡಕ್ಟರ್ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಜೈ ಮಹಾರಾಷ್ಟ್ರ ಘೋಷಣೆ ಹೇಳಿಸಿ ಮರಾಠಿಯಲ್ಲೇ ಮಾತನಾಡುವುದಕ್ಕೆ ತಾಕೀತು ಮಾಡಿದ್ದಾರೆ. ಇವರದು ಜಾಸ್ತಿ ಆಯಿತು. ಇದನ್ನು ಖಂಡಿಸಿ ಕರ್ನಾಟಕ ಬಂದ್ ಮಾಡೋದಕ್ಕೆ ರೆಡಿಯಾಗಿದೆ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಮಾಡೋದಕ್ಕೆ ರೆಡಿಯಾಗಿದೆ. ಈಗೇನು ಮಸಿ ಬಳಿದಿದ್ದೀರಲ್ಲ ಪುಣೆ ಸ್ವಾರ್ಗೇಟ್ ರಸ್ತೆಯಲ್ಲಿ, ಪುಣೆ ಸ್ವಾರ್ಗೇಟ್ ಬಸ್ ನಿಲ್ದಾಣದಲ್ಲಿ, ಅದೇ ಬಸ್ ನಿಲ್ದಾಣದಲ್ಲಿ ಫೆಬ್ರವರಿ 25ನೇ ತಾರೀಕು ಒಬ್ಬ ಮಹಿಳೆ ಮೇಲೆ, ಒಬ್ಬ ಅಪ್ರಾಪ್ತೆಯ ಮೇಲೆ ಬಲಾತ್ಕಾರ ನಡೆಯುತ್ತೆ. ಆ ಬಲಾತ್ಕಾರ ನಡೆದಂತಹ 75 ಗಂಟೆಗಳ ಕಾಲ ಇವರು ಏನಂತಂದರೆ 500 ಪೊಲೀಸರನ್ನು, ಮಹಾರಾಷ್ಟ್ರ ಪೊಲೀಸರು ಆ ಒಬ್ಬನನ್ನು ಬಂಧಿಸೋದಕ್ಕೆ 75 ಗಂಟೆಗಳನ್ನು ತಗೊಳ್ತಾರೆ. 500 ಪೊಲೀಸ್ ಸಿಬ್ಬಂದಿಯೊಂದಿಗೆ 400 ತಂಡಗಳನ್ನು ರಚನೆ ಮಾಡಿ ಅವನನ್ನು ಬಂಧನ ಮಾಡಿದ್ದಾರೆ ನಿನ್ನೆ ಅಷ್ಟೇ. ನೀವೇನು ಮರಾಠಿ ಏನು ಕನ್ನಡ ಪರ ಸಂಘ, ಕನ್ನಡದ ವಿರುದ್ಧ ನೀವೇನು ಹೋರಾಟ ಮಾಡ್ತಾ ಇದ್ದೀರಲ್ಲ, ಈಗೇನು ಕರ್ನಾಟಕ ಬಸ್ ಸಾರಿಗೆ ಸಂಸ್ಥೆಗೆ ಏನು ಮಸಿ ಬೆಳೆದಿದ್ದೀರಲ್ಲ, ಅದೇನು ಕರ್ನಾಟಕ ಕಂಡಕ್ಟರ್ಗೆ ನೀವು ಮಸಿ ಬೆಳೆದಿದ್ದೀರಲ್ಲ, ಈ ಹೋರಾಟವನ್ನು ಈಗ ನಿಮಗೆ ಬೇಕಿತ್ತಾ ಅಂತ. ಯಾವಾಗ ಅತ್ಯಾಚಾರ ಪ್ರಕರಣ ದಾಖಲಾಗತ್ತೆ, ಅದೇ ನೀವೇನು ನಿಂತ್ಕೊಂಡು ನೀವು ಏನು ಕಪ್ಪು ಮಸಿ ಬೆಳೀತಿದ್ದೀರಲ್ಲ, ಅದೇ ಕಪ್ಪು ಮಸಿ ಬೆಳೆದಂತಹ ಜಾಗದಲ್ಲೇ ಒಂದು ಹುಡುಗಿಯ ಮೇಲೆ ಅತ್ಯಾಚಾರವಾಗತ್ತೆ, ಒಬ್ಬ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಲಾಗತ್ತೆ. ಅದೇ ನಿಮ್ಮ ಕಿತ್ತೋಗಿರೋ ಬಸ್ನಲ್ಲಿ, MSRTC ಬಸ್ನಲ್ಲಿ. ಅದರ ವಿರುದ್ಧ ನೀವೇನಾದರೂ ಹೋರಾಟ ಮಾಡಿದಿದ್ರೆ ಕನ್ನಡ ಪರ ಸಂಘಟನೆಗಳೂ ಕೂಡ ಅದರ ವಿರುದ್ಧ ನಾವು ಹೋರಾಟ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ವು. ಅಷ್ಟು ವಿಶಾಲ ಹೃದಯದವರು. ಯಾಕಂತಂದರೆ ನೀವು ಅದನ್ನು ಬಿಡಲಿಲ್ಲ. ನೀವೇನಂತಂದರೆ ದ್ವೇಷ ಸಾಧಿಸಬೇಕು, ಕನ್ನಡದ ವಿರುದ್ಧ ದ್ವೇಷ ಸಾಧಿಸಬೇಕು ಅಂತಂದ್ಬಿಟ್ಟು ಆ ಪ್ರಕರಣವನ್ನು ಬಿಟ್ಟು ಅದೇ ಜಾಗದಲ್ಲಿ, ಯಾವ ಜಾಗದಲ್ಲಿ ಬಲಾತ್ಕಾರ ಆಗಿದೆಯಲ್ಲ, ಅತ್ಯಾಚಾರ ಆಗಿದೆಯಲ್ಲ, ಅದ್ರ ಮೇಲೆ ಆ ಜಾಗದಲ್ಲಿ ನಿಂತ್ಕೊಂಡು ಇಂಥ ಪುಂಡಾಟಿಕೆ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತ. ಅದು ಬೇರೆಯವರ ಹೆಣ್ಮಗಳಾಗಿರ್ಬೋದು. ಇಲ್ಲಿ ಏನಂತಂದರೆ ಅತ್ಯಾಚಾರ ಆಗಿದೆ, ಏನೋ ಮರಾಠಿ ಕನ್ನಡ ಭಾಷೆಯ ವಿಚಾರವಾಗಿ ಏನೋ ಗಲಾಟೆ ಆಗಿದೆ. ಅವರು ಏನು ಪ್ರಕರಣ ದಾಖಲಿಸ್ಕೊಂಡಿದ್ರಲ್ಲ ನಮ್ಮ ಬೆಳಗಾವಿಯವರು, ಬಾಳಕುಂದ್ರಿಯವರು, ಅವರು ಹೇಳ್ತಾರೆ, ಒಂದು ವಿಡಿಯೋ ಸಂದೇಶ ಬಿಡ್ತಾರೆ, ನಾವು ಕನ್ನಡದವರೇ, ಏನೋ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಅವರು ಸಮಜಾಯಿಸಿ ಕೊಟ್ಟಿದ್ದಾರೆ. ಆದರೆ ನಿಮ್ಮಲ್ಲಿ ಮಹಾರಾಷ್ಟ್ರದಲ್ಲಿ ಮರಾಠಿ ಹೆಣ್ಮಗಳ ಮೇಲೆಯೇ ಬಲಾತ್ಕಾರ ಆಗಿದೆ, ಅತ್ಯಾಚಾರ ಆಗಿದೆ, ಅದರ ಬಗ್ಗೆ ನೀವು ಹೋರಾಟ ಮಾಡೋದು ಬಿಟ್ಟು ಈ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ, ಗಡಿ ವಿವಾದದ ಬಗ್ಗೆ ನೀವು ಹೋರಾಟ ಮಾಡ್ತಿರಲ್ಲ, ಈ ಮರಾಠಿ ಪುಂಡರೆ ನಿಮಗೇನು ಹೇಳೋಣ ಅಂತ, ನಿಮ್ಗೆ ಹೆಂಗೆ ಹೇಳಬೇಕು ಅಂತ, ಸಿಚುವೇಶನ್ ಏನಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಈಗ ಏನಂತಂದರೆ ಮರಾಠಿ ಈಗೇನು ಕಂಡಕ್ಟರ್ ಮೇಲೆ ಏನು ಮಸಿ ಬೆಳೆದಿದ್ದಾರಲ್ಲ, ಇದರ ವಿರುದ್ಧವಾಗಿ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಈಗ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ. ಯಾವ್ಯಾವ ದಿನ ಏನಂದರೆ ಬಂದ್ಗಳಾಗತ್ತೆ ಅಂತ ನೋಡ್ತಾ ಹೋಗೋದಾದರೆ, ರಾಜಭವನ ಮುತ್ತಿಗೆಗೆ ಮಾರ್ಚ್ 3ರಂದು ಕರೆ ಕೊಡಲಾಗಿದೆ. ಬೆಳಗಾವಿ ಚಲೋಗೆ ಮಾರ್ಚ್ 7ರಂದು ಕರೆ ಕೊಡಲಾಗಿದೆ. ಜೊತೆಗೆ ಅತ್ತಿಬೆಲೆ ತಮಿಳುನಾಡು ಗಡಿ ಬಂದ್ ಮಾಡುವುದಕ್ಕೆ ಮಾರ್ಚ್ 11ರಂದು ಕನ್ನಡ ಪರ ಸಂಘಟನೆಗಳು ರೆಡಿಯಾಗಿದೆ. ಜೊತೆಗೆ ಮಂಡ್ಯ, ಮೈಸೂರು, ರಾಮನಗರ ಹೆದ್ದಾರಿ ಬಂದ್ ಮಾಡಿ 14ಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸುವುದಕ್ಕೆ ಕನ್ನಡ ಪರ ಸಂಘಟನೆಗಳು ರೆಡಿಯಾಗ್ತಾ ಇದೆ. ಜೊತೆಗೆ ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿ ಬಂದ್ 16 ಮಾರ್ಚ್ಗೆ, ಆಮೇಲೆ ಅಖಂಡ ಕರ್ನಾಟಕ ಮಾರ್ಚ್ 22ಕ್ಕೆ ಬಂದ್ ಮಾಡಬೇಕು ಅಂತ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನು ಮಾಡೋದಕ್ಕೆ ರೆಡಿಯಾಗಿದೆ. ಈ ಹೋರಾಟ, ಈ ಕರ್ನಾಟಕ ಬಂದ್ ಇದೆಯಲ್ಲ, ಮಹಾರಾಷ್ಟ್ರದವರಿಗೆ ಒಂದು ಎಳ್ಳು ಕಾಳಷ್ಟು ಕೂಡ ಇಫೆಕ್ಟ್ ಆಗಲ್ಲ. ನೀವು ಅತ್ತಿಬೆಲೆ ಆಗಿರ್ಬೋದು, ಕರ್ನಾಟಕದ ಒಳಗಡೆ ಇರುವಂತಹ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿದ್ರೆ ಒಂಚೂರು ಮರಾಠಿಗರಿಗೆ, ಮಹಾರಾಷ್ಟ್ರದವರಿಗೆ ಒಂಚೂರು ಯೂಸೇ ಆಗಲ್ಲ. ಯಾವಾಗ ಗಡಿ ಭಾಗಗಳಲ್ಲಿದ್ದಾವಲ್ಲ, ಕರ್ನಾಟಕ ಮುಂಬೈ ಮತ್ತು ಬೆಂಗಳೂರು ಹೈವೇಗಳಿದಾವಲ್ಲ, ಅದನ್ನು ಬಂದ್ ಮಾಡಿ. ಒಂದು ಸರ್ತಿ ನೀವೇನಾದರೂ 2 ದಿನ ಬಂದ್ ಮಾಡಿದ್ರಿ ಅಂತಂದರೆ ಮಹಾರಾಷ್ಟ್ರ ತುಂಬ ಎಲ್ಲ ಟ್ರಾಫಿಕ್ ಜಾಮ್ ಆಗಿ ಹೋಗ್ಬಿಡತ್ತೆ. ನಿಮಗೇನಾದರೂ ಆ ಪರಿಯಾಗಿ ನೀವು ಆಕ್ರೋಶ ವ್ಯಕ್ತಪಡಿಸಬೇಕು ಅಂತಂದಿದ್ರೆ, ಈಗ ಕರ್ನಾಟಕ ಬಂದ್ ಮಾಡಿದ್ರೆ ಅಂತಂದರೆ ನಮಗೆ ಅದು ಲಾಸು. ಮಹಾರಾಷ್ಟ್ರದಲ್ಲಿ ಯಾವುದು ಬಂದ್ ಆಗಲ್ಲ, ಯಾವತ್ತೂ ಕೂಡ ಬಂದಾಗಿಲ್ಲ. ಮಹಾರಾಷ್ಟ್ರ ಕರ್ನಾಟಕ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ 1-2 ಸರ್ತಿ ತುಂಬ ರೇರ್ ಆಗಿ ಬಂದ್ ಮಾಡಿದ್ದು ಉಂಟು. ಆದರೆ ಕರ್ನಾಟಕದಲ್ಲಿ ಪ್ರತಿ ವರ್ಷ 2ರಿಂದ 3 ಸರ್ತಿ ಈ ಕರ್ನಾಟಕ ಬಂದ್ ಏನಾಗಂತಂದರೆ ಈ ಬೆಳಗಾವಿ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಆಗತ್ತೆ. ಅದಕ್ಕೆ ಈ ಸರ್ತಿ ಏನು ಮಾಡಬೇಕಂತಂದರೆ ಕರ್ನಾಟಕ ಬಂದ್ ಹೆಂಗೆ ಮಾಡಬೇಕಂತಂದರೆ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿಯಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿಗಳಿದಾವಲ್ಲ, ಅವುಗಳನ್ನು ಬಂದ್ ಮಾಡಿದ್ರೆ ಮಹಾರಾಷ್ಟ್ರದಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ. ಆ ಥರ ಮಾಡಬೇಕು. ಅದನ್ನು ಬಿಟ್ಟು ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಮಾಡಿಬಿಟ್ರೆ, ಬೆಂಗಳೂರಲ್ಲಿ ಬಂದ್ ಮಾಡಿದ್ರೆ ಎಫೆಕ್ಟ್ ಯಾರಿಗೆ ಮಾಡಬೇಕಾಗಿದೆ? ನಾವು ಮರಾಠಿಗರಿಗೆ ಮಾಡಬೇಕಾಗಿದೆ, ಮಹಾರಾಷ್ಟ್ರದವರಿಗೆ ಮಾಡಬೇಕಾಗಿದೆ. ಸೊ ಹೀಗಾಗಿ ಮಾರ್ಚ್ 22ಕ್ಕೆ ಬಂದ್ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳು ರೆಡಿಯಾಗಿದೆ.
ಮಾರ್ಚ್ 7ರಂದು ಸಹಸ್ರಾರು ಕನ್ನಡಿಗರಿಂದ ಬೆಳಗಾವಿ ಚಲೋಗೆ ಕರೆಯನ್ನು ಕೊಡಲಾಗಿದೆ. ಬೆಳಗಾವಿ ಚಲೋ ಬರೀ ಬೆಳಗಾವಿ ಚಲೋ ಹೋಗೋದು ಬೇಡ, ಯಾರ್ಯಾರು ಶಾಸಕರಿದ್ದಾರಲ್ಲ, ಬೆಳಗಾವಿ ಶಾಸಕರಿದ್ದಾರಲ್ಲ, ಮಲ್ಕೊಂಡಿರುವಂತಹ ಬೆಳಗಾವಿ ಶಾಸಕರನ್ನು ಎಬ್ಬಿಸುವ ಕಾರ್ಯ ಮಾಡಬೇಕು ಈ ಕನ್ನಡ ಪರ ಸಂಘಟನೆಗಳು. ಅವರು ಮನೆ ಮುಂದೆ ಹೋಗಿ ತೀವ್ರವಾದಂತಹ ಹೋರಾಟ ಮಾಡಬೇಕು. ಎದ್ದೇಳಿ ಕನ್ನಡಿಗರೇ, ಯಾರೋ ಒಬ್ಬ ಪುಂಡಾಟ ಮಾಡ್ತಿದ್ದಾನೆ, ಪುಂಡರು ನಮ್ಮ ಮೇಲೆ ಏನಂತಂದರೆ ನಮಗೆ ಇಫೆಕ್ಟ್ ಮಾಡ್ತಿದ್ದಾರೆ, ಅವರ ವಿರುದ್ಧ ಎದ್ದೇಳುವಂತಹ ಕಾಲ ಸನ್ನಿಹಿತವಾಗಿದೆ, ಎದ್ದು ಪ್ರತಿಭಟಿಸಿ ಅಂತ ಎಲ್ಲರೂ ಸೇರಿಕೊಂಡು ಪ್ರತಿಭಟನೆ ಮಾಡಬೇಕು. ಹೀಗೆ ಮುಂದುವರೆದಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಇವರ ದಬ್ಬಾಳಿಕೆ ಹೆಚ್ಚಾಗುತ್ತೆ. ಇವಾಗೇನೋ 200-300 ಬಸ್ಗಳಿದ್ದಾವೆ. ಇನ್ನು ಕರ್ನಾಟಕ ಬಂದ್ ಆದರೆ ಅಫ್ಕೋರ್ಸ್ 200-300 ಬಸ್ಗಳು ಕೂಡ ಬಂದ್ ಆಗುತ್ತೆ. ಸೊ ಮಹಾರಾಷ್ಟ್ರದವರಿಗೆ ಇಫೆಕ್ಟ್ ಆಗಲ್ಲ, ಅದಕ್ಕೋಸ್ಕರ ಇಫೆಕ್ಟ್ ಆಗೋ ಥರ ಬಂದ್ ಮಾಡಿ ಅಂತ ಹೇಳೋದಷ್ಟೇ ನೀತಿ. ಇನ್ನು